ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗ್ ಬಂದು ಬುಧವಾರದ ವ್ಲಾಗ್ ನೋಡ್ರಿ. ಇದು ಕೃಷ್ಣ ಜನ್ಮಾಷ್ಟಮಿದು ಇತ್ತಲ್ಲ ಹಬ್ಬ. ಅವತ್ತೇನು ಸಾನ್ವಿ ಸ್ಕೂಲಲ್ಲಿ ಹೇಳಿರಲಿಲ್ಲ ಡ್ರೆಸ್ಸು. ಫ್ರೈಡೇ ಇತ್ತು ಕೃಷ್ಣ ಜನ್ಮಾಷ್ಟಮಿ. ಆದರೆ ಇವರು ವೆನಸ್ಡೇ ರೆಡಿ ಮಾಡಿ ಕಳ್ಸೋಕೆ ಹೇಳಿದ್ದಾರೆ ನೋಡ್ರಿ. ಯಾಕಂದ್ರೆ ಫ್ರೈಡೇ ಅವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ, ಆಕೆಗೆ ಬೇರೆ ಡ್ಯಾನ್ಸ್ ಅದು ಇತ್ತು. ಹಾಗಾಗಿ ಅವತ್ತು ಸೆಲೆಬ್ರೇಷನ್ ಏನು ಇಟ್ಕೊಂಡಿರಲಿಲ್ಲ ಕೃಷ್ಣ ಜನ್ಮಾಷ್ಟಮಿದು. ವೆಡ್ನಸ್ಡೇ ರೆಡಿ ಮಾಡಿ ಕಳಿಸ್ರಿ ಅಂತ ಹೇಳಿದರು. ಹಾಗಾಗಿ ನಾನಿವಾಗ ರೆಡಿ ಮಾಡಕತ್ತೀನಿ ನೋಡ್ರಿ. ಆಕೆ ಹಾಕ್ಕೊಂಡಿರುವಂಥ ಲಂಗ ಬ್ಲೌಸು ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋದಲ್ಲಿ ತೋರಿಸಿದ್ನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತರಿಸಿದನಂತೇಳಿ. ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಅದನ್ನು ಆಲ್ಟ್ರ್ ಮಾಡಿರಲಿಲ್ಲ. ಹಂಗೆ ಮಳೆ ಇರೋದ್ರಿಂದ ಅದನ್ನು ಹಾಕಲಿಲ್ಲ ಆಕೆಗೆ. ಹಂಗೆ ಇಟ್ಬಿಟ್ಟಿದ್ನಿ ಹೊಸದ ಡ್ರೆಸ್ಸು. ಇವಾಗ ರಾಧೆ ಮಾಡೋಕ್ಕೆ ಹೇಳಿದ್ರಲ್ಲ, ಇವತ್ತು ಆಕೆಗೆ ಹಿಂದಿನ ದಿವಸ ಅದನ್ನು ಸ್ವಲ್ಪ ಆಲ್ಟ್ರ್ ಮಾಡಿ ಇವತ್ತು ಅದನ್ನು ನಾನು ಹಾಕಿ ಕಳ್ಸತ್ತೇನೆ ನೋಡ್ರಿ. ಫಸ್ಟ್ ಟೈಮ್ ಹಾಕ್ಕೊಂಡಾಳದು ಡ್ರೆಸ್ಸು. ಮೀಶೋಯಿಂದ ತರಿಸಿದ್ದೀನಿ. ಅದರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಲಿಂಕ್ನ ನೀವು ಮೀಶೋಯಿಂದ ತರಿಸ್ಕೋಬೋದು. ಕ್ವಾಲಿಟಿ ಮಾತ್ರ ಅಗದಿ ಚಲೋ ಐತೆ ನೋಡ್ರಿ. ನೋಡೋಕ್ಕಂತೂ ಎಷ್ಟು ಚಂದ ಕಾಣಿಸಕತ್ತೈತಿ, ನೀವೇ ನೋಡ್ತಿರ್ಬೋದು. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಅದಾವು. ನೀವು ಬೇಕಂತಂದ್ರೆ ತರಿಸ್ಕೊಳ್ರಿ. ಸಾನ್ವಿಗಂತೂ ಭಾಳ ಚಂದ ಕಾಣಿಸಕತ್ತೈತಿ ಇವತ್ತು ಆ ಡ್ರೆಸ್ಸ. ಹಾಗಾಗಿಗೆ ಅದ ಡ್ರೆಸ್ ಹಾಕಿ ತಲೆಯೆಲ್ಲ ಬಚ್ಚಿ ನೋಡ್ರಿ. ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದೀನಿ. ಸಿಂಪಲ್ಲಾಗೇನ ಮಾಡಿದ್ದೀನಿ. ಮಾಡಿ ಇವಾಗ ಮೇಕಪ್ ಎಲ್ಲ ಮಾಡೀನಿ. ಏನದು ಫೇಸಸ್ ಕೆನಡಾ ಬ್ರ್ಯಾಂಡದನ್ನು ಎಲ್ಲ ಮೇಕಪ್ ಐಟಮ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಡೈಲಿ ಯೂಸ್ ಮಾಡಬಾರ್ದು ಮಕ್ಕಳಿಗೆ, ಆದರೆ ಯಾವತ್ತರ ಒಂದು ದಿವಸ ಯೂಸ್ ಮಾಡಿದ್ರೆ ಏನೂ ಆಗಂಗಿಲ್ಲ. ಹಾಗಾಗಿ ಆಕೆಗೆ ಅದನ್ನು ಯೂಸ್ ಮಾಡೀನಿ ನೋಡ್ರಿ. ಚಲೋದೈತಲ್ಲ ಅಂಥೇಳಿ ಸಿಂಪಲ್ಲಾಗಿ ಅಷ್ಟೇ ಮೇಕಪ್ ಮಾಡಿ. ಈ ಹೇರ್ ಸ್ಟೈಲ್ ಅದು ಎಲ್ಲ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಸಪ್ರೇಟಾಗಿನ ತೋರಿಸಿದ್ದೀನಿ. ನೀವು ಬೇಕಂತಂದ್ರೆ ಆ ವಿಡಿಯೋನ ಚೆಕ್ ಮಾಡ್ಬೋದು. ಸೇಮ್ ಅದೇ ಥರ ನಾನು ಏನು ವಿಡಿಯೋ ಮಾಡಿ ಹಾಕಿದ್ದಾನಲ್ಲ ಅದೇ ಥರನ ಇವತ್ತು ಹೇರ್ ಸ್ಟೈಲ್ ಮಾಡಿದ್ದೀನಿ. ಇವಾಗೆಲ್ಲ ಮೇಕಪ್ಪು ಮುಗೀತು. ಆಮೇಲೆ ಎಲ್ಲ ಜ್ಯುವೆಲ್ರಿ ಹಾಕತ್ತೇನೆ ನೋಡ್ರಿ. ಬೈತಲೆ ಬಟ್ಟು ಸರ ಎಲ್ಲ ಹಾಕತ್ತೀನಿ. ಬೈತಲೆ ಬಟ್ಟು ಎರಡಿದ್ದು, ಒಂದು ದೊಡ್ಡದು ಒಂದು ಸಣ್ಣದು. ದೊಡ್ಡದು ಹಾಕಿ ನೋಡಿನಿ ಫಸ್ಟ್, ಅದು ಅಷ್ಟೊಂದು ಏನು ಚಂದ ಕಾಣಿಸ್ಲಿಲ್ಲ. ಹಾಗಾಗಿ ಸಣ್ಣದನ್ನೇ ಇರಲಿ ಚಂದ ಕಾಣಿಸ್ತದೆ ಅಂತೇಳಿ ಅದನ್ನು ಹಾಕೀನಿ. ಆಮೇಲೆ ಒಂದು ಸರ, ಆಮೇಲೆ ಇದೊಂದು ನೋಡ್ರಿ ಜೋಮಾಲೆ ಗುಂಡಿಂದು ಸರ. ಇದನ್ನು ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ತರಿಸ್ಕೊಂಡಿದ್ದೇನೆ ನಾನು. ಅದನ್ನು ಅಷ್ಟೇ ಒಂದು ಶಾರ್ಟ್ ವಿಡಿಯೋದಲ್ಲಿ ತೋರಿಸಿದ್ದೇನಂತ ಅನಿಸ್ತತಿ. ನಿಮಗಿನ್ನೂ ಡೀಟೇಲಾಗಿ ತೋರಿಸ್ಬೇಕಂತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಲಾಂಗ್ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಅದ ಸರನ ಹಾಕಿ ಇವಾಗ ಆಕಿ ರೆಡಿ ಮಾಡೀನಿ. ಹಂಗೆ ಡಾಬನ್ನು ಹಾಕಿನಿ ನೋಡ್ರಿ. ಆಕಿ ಸೊಂಟ ಭಾಳ ಸಣ್ಣದಿರೋದ್ರಿಂದ ಡಾಬಂತೂ ಸರಿಯಾಗಿ ಅಡ್ಜಸ್ಟ್ ಆಗಂಗೇ ಇಲ್ಲ. ಸೆಲೋ ಟೇಪ್ ಎಲ್ಲ ಹಾಕಿ ಹಂಗೆ ಹಿಂಗೆ ಮಾಡಿ ರೆಡಿ ಮಾಡೀನಿ. ಒಟ್ಟು ಮಾಡಿ ಇವಾಗ ಒಂದು ಬಿಂದಿ ಇಡತ್ತೇನೆ. ನಂದನ್ನು ಇಟ್ಟು ನೋಡ್ರಿ. ನಾನೇನು ಉದ್ದಂತ ಹಚ್ಕೋತೀನಿಲ್ಲ ದಿನ, ಅದನ್ನು ಇಟ್ಟು ಕೆಳಗಡೆ ವೈಟ್ ಗಂಧ ಹಚ್ಚತ್ತೀನಿ. ಈ ವೈಟ್ ಗಂಧ ಹಚ್ಚೋದ್ರಿಂದ ಏನೋ ಒಂಥರ ಎಕ್ಸ್ಟ್ರಾ ಕಳೆ ಬರ್ತದೆ ನೋಡ್ರಿ. ನೋಡ್ತಿರ್ಬೋದು ಸಾನ್ವಿ ಎಷ್ಟು ಚಂದ ಕಾಣಿಸಕತ್ತಾಳ ಅಂತೇಳಿ. ಹಂಗೆ ಬ್ಯಾಂಗಲನ್ನು ಹಾಕತ್ತೇನೆ ಆಕೆಗೆ. ಮ್ಯಾಚಿಂಗ್ ಬ್ಯಾಂಗಲ್ ಇದ್ದು ಗೋಲ್ಡ್ ಕಲರ್, ಆದರೆ ಅವು ಸ್ವಲ್ಪನೇ ಇದ್ದು, ಎರಡು ಕೈಗೆ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿರೋ ಪಿಂಕ್ ಕಲರ್ ಇದ್ದು ಅವನ್ನ ಹಾಕತ್ತೇನೆ ನೋಡ್ರಿ. ಈಗ ಕಿವಿ ಓಲೆನೂ ಅಷ್ಟೇ ನಾನು ಹಾಕಿದ್ದಾನೆ ಆಕೆಗೆ. ಚಂದ ಕಾಣಕತ್ತಿದ್ದು ನೋಡ್ರಿ. ನನಗಂತೂ ಈ ಥರ ರೆಡಿ ಮಾಡೋದಂದ್ರೆ ಭಾಳ ಇಷ್ಟ. ಹಿಂದಿನ ದಿವಸನ ಆಕೆ ಕೈಗೆಲ್ಲ ಮೆಹಂದಿ ಹಚ್ಚಿದ್ನೇನ ನೋಡ್ತಿರ್ಬೋದು. ಹಬ್ಬಕ್ಕಂತೇಳಿ ತೊಗೊಂಡು ಬಂದಿದ್ನೆಲ್ಲ, ಅದು ಮೆಹಂದಿನ ಇನ್ನೂ ಉಳಿದಿತ್ತು. ಅದನ್ನು ನಾನು ಸ್ವಲ್ಪ ಹಚ್ಚಿದ್ನಿ ನೋಡ್ರಿ. ಇವಾಗ ಕಂಪ್ಲೀಟಾಗಿ ನಾನು ರೆಡಿ ಮಾಡಿದ್ದೇನೆ ಆಕಿನ. ಸಾನ್ವಿ ಹೆಂಗೆ ಕಾಣಿಸತ್ತಾಳ ಅಂತೇಳಿ ಕಮೆಂಟ್ ಮಾಡಿರಿ. ಮನೆಯೊಳಗೆ ಹೆಣ್ಮಕ್ಳು ಯಾರ್ಯಾರು ಇರ್ತಾರಲ್ಲ ಅವರೆಲ್ಲ ತಾಯಂದಿರಿಗೂ ನೋಡ್ರಿ ಮಕ್ಕಳನ್ನ ಈ ರೀತಿ ರೆಡಿ ಮಾಡೋದಂತಂದ್ರೆ ಭಾಳ ಇಷ್ಟ ಆಗ್ತತಿ. ಅದೇ ಥರ ನನಗೂ ಅಷ್ಟೇ ಇದೇ ರೀತಿ ಟ್ರೆಡಿಷ್ನಲ್ಲಾಗಿ ಆಕಿನ ರೆಡಿ ಮಾಡ್ಬೇಕಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ನೋಡ್ರಿ. ಇದು ಒಂದು ಪೆಂಡೆದ ಗೆಜ್ಜೆ ಇತ್ತು, ಅದನ್ನು ನಾನು ಹಾಕಿದ್ದೇನೆ ಇವತ್ತು ಅಕ್ಕಿ ಕೈಗೆ. ಬೇಡ ಅಂತೇಳು ಆದರೂ ಹಾಕಿ ರೆಡಿ ಮಾಡಿದ್ದೀನಿ. ಇವಾಗ ಆಕಿನ ಸ್ಕೂಲಿಗೆ ಬಿಟ್ಟು ಬರಕ್ಕೆ ಹೊಂಟೇನೆ ನೋಡ್ರಿ. ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದು ನೋಡ್ರಿ. ಬಿಟ್ಟು ಬಂದ ಇವಾಗ ನಾನು ನಾಷ್ಟ ಮಾಡಕತ್ತೀನಿ. ಅವಲಕ್ಕಿ ಮಾಡಿದ್ನಿ ಇವತ್ತು. ಸಾನ್ವಿಗೆ ರೆಡಿ ಮಾಡೋಕ್ಕೂ ಮುಂಚೆನೇ ನಾನು ನಾಷ್ಟ ಎಲ್ಲ ಮಾಡಿಸ್ಬಿಟ್ಟಿದ್ನಿ. ಹಾಗಾಗಿ ಆಕೆಗೆ ರೆಡಿ ಮಾಡಿ ಬೇಗ ಸ್ಕೂಲಿಗೆ ಬಿಟ್ಟು ಬನ್ನಿ. ಟೈಮ್ ಇವಾಗ 10 o'clock ಆಯ್ತು ನೋಡ್ರಿ. 9:30ಗೆ ಬಿಟ್ಟು ಬಂದು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ವಾಟ್ಸಪ್ ಸ್ಟೇಟಸಲ್ಲಿ ಅವಳದೆಲ್ಲ ಫೋಟೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಎಲ್ಲ ಮಾಡೀನಿ ಇಷ್ಟೊತ್ತ. ಮಾಡಿ ಇವಾಗ ಅವಲಕ್ಕಿನ ತಿನ್ನಕತ್ತೀನಿ. ಇನ್ನು ಏನೂ ಕೆಲಸ ಇಲ್ಲ ನೋಡ್ರಿ. ಇವತ್ತು ಸಾನ್ವಿನ ರೆಡಿ ಮಾಡಿ ಕಳಿಸ್ಬೇಕಿತ್ತಲ್ಲ, ಹಾಗಾಗಿ ನಾನು ಫಸ್ಟ್ ಹಾಕಿದ ಕೆಲಸ ಮಾಡೀನಿ. ಬೇರೆ ಏನೂ ಕೆಲಸ ಮಾಡಲೇ ಇಲ್ಲ. ನಾಷ್ಟ ಒಂದು ಮಾಡಿದ್ನಿ ಅಷ್ಟೇ ಬೆಳಗ್ಗೆದ್ದು. ನಮ್ಮ ಮನೆಯವರು ಇವತ್ತು ಕೆಲಸ ಆಯ್ತಂತೇಳಿ ಅವರು ಬೇಗನೆ ಹೋಗ್ಬಿಟ್ಟಾರು. ನೋಡ್ರಲ್ಲೆಲ್ಲ ಎಲ್ಲ ಹರಿವೇನು ಹಂಗೆ ಇಟ್ಟನಿ. ಇನ್ನು ಅವನ್ನೆಲ್ಲನೂ ಎತ್ತಿಡಬೇಕು. ಎತ್ತಿಟ್ಟು ಮನೆ ಯಾವ ಥರ ಅಂತೂ ನೋಡೋಕ್ಕಾಗತ್ತೆ. ಹಂಗಾಗಿಬಿಟ್ಟತ್ ನೋಡ್ರಿ ಎಲ್ಲ. ಇನ್ನು ಬೇಗ ನಾಷ್ಟ ಮಾಡಿಕೊಂಡು ಎಲ್ಲ ಕೆಲಸನ ಹಂಗೆ ಶುರು ಮಾಡ್ಕೋಬೇಕು. ಬರ್ರಿ ಈ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತಾನಂತ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೂ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.
ನಾಷ್ಟ ಮಾಡಿ ಚಹಾ ಮಾಡ್ಕೊಂಡು ಕುಡಿದ್ನಿ. ಚಹಾ ಕುಡಿದು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ಫಸ್ಟ್ ಸಾನ್ವಿಗೆಲ್ಲ ರೆಡಿ ಮಾಡಿ ಕಳಿಸಿದ್ನೆಲ್ಲ ಐಟಮ್ಸ್ ಎಲ್ಲ ಟೇಬಲ್ ಮೇಲೆ ಹಂಗೆ ಇಟ್ಟಿದ್ನೆಲ್ಲ ಅವನ್ನೆಲ್ಲನೂ ಎತ್ತೇನು ಇಡಲಿಲ್ಲನು, ಅಲ್ಲೇ ಸ್ವಲ್ಪ ನೀಟ್ ಮಾಡಿ ಟೇಬಲ್ ಮೇಲೆ ಹಂಗೆ ಸೈಡ್ ಸರಿಸಿದನಿ. ಯಾಕಂದ್ರೆ ಮಧ್ಯಾಹ್ನಕ್ಕೆ ಬಂದಮೇಲೆ ಮತ್ತು ಹೊಳ್ಳಿ ಅದ ಸರ ಆಮೇಲೆ ಡಾಬು ಇಯರಿಂಗ್ಸು ಎಲ್ಲನೂ ಅದಾದ ಬಾಕ್ಸಿಗೆನ ಹಾಕಿ ಮತ್ತು ಹೊಳ್ಳಿ ಆಮೇಲೆ ಇಟ್ರಾತು. ಈಗ ಒಂದು ಸರಿ ಇಟ್ಟನೆ ಅಂದ್ರೆ ಮತ್ತು ಮಧ್ಯಾಹ್ನ ಅವ್ನು ತೆಗಿಬೇಕಾದ್ರೆ ಮತ್ತೆ ಎಲ್ಲನೂ ತಗೊಳ್ಳೋದು ಮತ್ತು ಹಾಕಿ ಮತ್ತು ಇನ್ನೊಂದು ಸರಿ ಜೋಡಿಸೋದು ಆಕತಿ. ಅದಕ್ಕಾಗಿ ಎಲ್ಲನೂ ಟೇಬಲ್ ಮೇಲೆ ಹಂಗೆ ಇಟ್ಕೊಂಡಿದ್ದೀನಿ. ಯಾಕೆ ಬಂದಮೇಲೆ ಒಂದು ಸರಿ ಇಟ್ರಾತಂತೇಳಿ ಇವಾಗ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡ್ಸತ್ತೀನಿ ನೋಡ್ರಿ. ಕಸ ಎಲ್ಲ ಗುಡಿಸ್ಕೊಂಡು ನಾನು ಇನ್ನು ಸ್ನಾನ ಮಾಡಬೇಕು. ಇವತ್ತಂತೂ ನಮ್ಮ ಮನೆ ಹತ್ರ ಕರೆಂಟ್ ಹೋಗಿಬಿಟ್ಟಿದ್ದು ಭಾಳ ಹೊತ್ತಾಗಿತ್ತು. ಕರೆಂಟೇ ಇರಲಿಲ್ಲ. ನಾನು ವೆಯ್ಟ್ ಮಾಡಕತ್ತಿದ್ನಿ ಸ್ನಾನ ಮಾಡೋಕ್ಕೆ. ಮತ್ತು ಮಧ್ಯಾಹ್ನ 1 ಗಂಟೆಗೆ ಅಂದ್ರೆ ಸಾನ್ವಿನ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ವೆಯ್ಟ್ ಮಾಡತ್ತಿದ್ನಿ. ಇವತ್ತು ಭಾಳ ಹೊತ್ತು ಕರೆಂಟ್ ಹೋದು ನೋಡ್ರಿ, ಯಾಕೋ ಗೊತ್ತಿಲ್ಲ. ಒಂದು 12 ಗಂಟೆ ಆಗಿತ್ತು ಆವಾಗ ಕರೆಂಟ್ ಬಂದು ನೋಡ್ರಿ. 12 ಗಂಟೆಗೆ ಮತ್ತೆ ಗೀಝರ್ ಆನ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ಆವಾಗ ಕೆಲಸ ಮುಗೀತು. ಇವತ್ತು ಅಷ್ಟೇ ಬೇಗ ಇದೆಲ್ಲ ಮಾಡ್ಕೋಬೇಕು, ಸಾನ್ವಿ ಹೋಗ್ಕೊಡ್ಕ ಅಂದ್ಕೊಂಡು ಕರೆ ಆಗಲೇ ಇಲ್ಲ. ಆಕಿ ಬೇಗ ಎದ್ಲಿ ಇವತ್ತು. ಹಿಂದಿನ ದಿವಸ ಹೇಳಿದ್ನಿಕಿಗೆ ದಿನ ಆದ್ರಂಗೆ 8:15 ಹೇಳೋಂಗಿಲ್ಲಮ್ಮ, ಇವತ್ತೆಲ್ಲ ರೆಡಿ ಮಾಡಿ ಕಳಿಸ್ಬೇಕು, ನೀವು ಬೇಗ ಹೇಳ್ಬೇಕಂತ ಹೇಳಿದ್ನಿ. ಹಾಗಾಗಿ ಅಕ್ಕಿನೂ ಅಷ್ಟೇ 6:15ಗೆ ಎದ್ದಿದ್ಲು. ಸ್ನಾನ ಮಾಡಿಸಿನಿ, ಆಮೇಲೆ ನಾಷ್ಟ ಅಷ್ಟು ಮಾಡಿದ್ದು ನೋಡ್ರಿ, ಅವಲಕ್ಕಿ ಮಾಡೀನಿ. ಮತ್ತು ನಮ್ಮ ಮನೆಯವರು ಇವತ್ತು ಬೇಗ ಹೋಗ್ಬೇಕು ನಾ ಅಂತೇಳಿದರು. ಅವರು ಇವತ್ತು ಬೇಗನೆ ಹೋದರು. ಒಂದು 7 ಗಂಟೆ 7:15 ಆಗಿತ್ತು ಅನ್ನಿಸ್ತತಿ, ಆವಾಗನ ಹೋಗ್ಬಿಟ್ರು ಅವರು. ಆಮೇಲೆ ನಾನು ಸಾನ್ವಿಗೆ ರೆಡಿ ಎಲ್ಲ ಮಾಡಿ ಸ್ಕೂಲಿಗೆ ಬಿಟ್ಟು ಬನ್ನಿ. ಹಾಗಾಗಿ ಏನೂ ಕೆಲಸ ಆಗಿರಲಿಲ್ಲ. ಕಸ ಅದೇನು ಗುಡಿಸೇ ಇರಲಿಲ್ಲನೋ, ಹೋದ್ಮೇಲೆ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು. ಫಸ್ಟ್ ಅಕ್ಕಿನ ರೆಡಿ ಮಾಡಿ ಕಳಿಸಿರಾತಂತೇಳಿ ಬರೀ ನಾಷ್ಟ ಒಂದು ಮಾಡಿ ಅಕ್ಕಿನ ರೆಡಿ ಮಾಡೋದಾಗ್ಬಿಡ್ತು ನೋಡ್ರಿ ಇವತ್ತಂತೂ. ಆಮೇಲೆ ನಾನು ಕರೆಂಟ್ ಬಂದವಲ್ಲ ಟಿ ವಿ ಆನ್ ಮಾಡಿಕೊಂಡು ಆಮೇಲೆ ಗೀಝರ್ ಆನ್ ಮಾಡಿ ತಲೆ ಬಾಚ್ಕೊಳಕತ್ತಿದ್ನಿ. ಒಂದು 10-15 ನಿಮಿಷ ಆತಂದ್ರೆ ನೀರು ಕಾಯ್ತಾವು, ಸ್ನಾನ ಮಾಡ್ಕೊಂಡು ಬಂದ್ರಾತಂತೇಳಿ. ಸಾನ್ವಿದ ನಮ್ಮ ಮನೆಯವ್ರದ್ದು ಬೆಳಗ್ಗೆನ ಬೇಗ ಸ್ನಾನ ಆಗಿತ್ತಲ್ಲ, ನಂದೊಬ್ಬಕ್ಕಿದ ಸ್ನಾನ ಮಾಡೋದು ಉಳಿದಿತ್ತು ನೋಡ್ರಿ. ದಿನ ನಾನು ಬೇಗ ಮಾಡಿರ್ತೀನಿ, ಆದ್ರೆ ಇವತ್ತು ಸಾನ್ವಿನಿಗೆ ರೆಡಿ ಮಾಡ್ಬೇಕಂತೇಳಿ ನಂದು ಸ್ವಲ್ಪ ಲೇಟ್ ಆಯ್ತು ಇವತ್ತು. ಇಲ್ಲಾಂದ್ರೆ ನಾನು ಒಂದು ಲಾಸ್ಟ್ ಅಂದ್ರೆ 11 ಗಂಟೆ ಒಳಗೆ ಸ್ನಾನ ಮಾಡ್ಕೊಂಡು ಬಿಟ್ಟಿರ್ತೀನಿ. ಇಲ್ಲಾಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟಿರ್ತೀನಿ ನಾನು. ಹಂಗೆ ಮಧ್ಯಾಹ್ನ ನೋಡ್ರಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬನ್ನೀಗ. ಆಕಿ ಬಂದ ತಕ್ಷಣ ಆಕಿಗೆ ಫುಲ್ಲು ವಜ್ಜಾಗಿಬಿಟ್ಟಿದ್ದು ಅವೆಲ್ಲ ಜ್ಯುವೆಲ್ರಿ ಆಮೇಲೆ ಜಡೆ ಎಲ್ಲನೂ. ತೆಗಿಯಮ್ಮ ನನಗೆ ಬೇಗ ತೆಗಿ, ಭಾಳ ಶೆಕೆ ಆಗಕತ್ತತಿ ಅಂತ ಹೇಳಕತ್ತಿದ್ಲು. ಎಲ್ಲ ಜ್ಯುವೆಲ್ರಿನೂ ನೀಟಾಗಿ ಹಂಗೆ ಇಟ್ಕೊಂಡು ಬಂದಿದ್ಲು. ಆದ್ರೆ ಕೈಗೆ ಹಾಕಿದ್ನೆಲ್ಲ ಪೆಂಡೆದ ಗೆಜ್ಜಿ ಅವನಷ್ಟೇ ತೆಗೆದಿದ್ಲು. ಊಟ ಎಲ್ಲ ಮುಗೀತು ನೋಡ್ರಿ. ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದ ತಕ್ಷಣ ಊಟ ಮಾಡಿದ್ದೀವಿ. ಸಾನ್ವಿ ಮಲ್ಕೊಂಡ್ಲು. ಇವತ್ತು ಆಕೆಗೆ ಡ್ಯಾನ್ಸ್ ಕ್ಲಾಸ್ ಐತಿ. ಮಂಡೇ ಟ್ಯೂಸ್ಡೇ ವೆನಸ್ಡೇ 3 ಡೇಸ್ ಕಂಟಿನ್ಯೂಸ್ ಆಗಿ ಕ್ಲಾಸ್ ಇತ್ತು. ಅದಕ್ಕಾಗಿ ಆಕೆ ಬೆಳಗ್ಗೆ ಇವತ್ತು ಬೇಗನೆ ಎದ್ದಿದ್ಲಲ್ಲ, ಸ್ವಲ್ಪ ಹೊತ್ತು ಮಲಗಲಿ ಅಂತೇಳಿ ಆಕಿನ ಮಲಗಿಸಿನಿ. ಊಟ ಮಾಡ್ಕೊಬಂದು ಇವಾಗ ಒಂದು ವಿಡಿಯೋನೂ ಅಪ್ಲೋಡ್ ಮಾಡೀನಿ, ಎಡಿಟ್ ಮಾಡಿ. ಬಟ್ಟೆ ಮಡ್ಸಲ್ತೇನೆ ನೋಡ್ರಿ. ಒಂದು ಸ್ವಲ್ಪ ಇಲ್ಲಿ ಮಡಿಸಿಟ್ಟನಿ, ಇನ್ನೊಂದು ಸ್ವಲ್ಪ ಇಲ್ಲಿದಾವು, ಆಮೇಲೆ ಇಲ್ಲಿದಾವೆ ನೋಡ್ರಿ. ಇಷ್ಟೆಲ್ಲ ಬಟ್ಟೆನ ಮಡಿಸ್ಬೇಕೀಗ. ಬಟ್ಟೆ ಎಲ್ಲ ಮಡಿಸಿಡಾಕತ್ತೀನಿ ನೋಡ್ರಿ. ಸುಮಾರು ಒಂದು 2-3 ದಿವಸದಿಂದ ನೀಟಾಗಿ ಬಟ್ಟೆನ ಒಣಗ್ತಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಮಳೆ ಬರಾಕತ್ತಿತ್ತು. ಇವಾಗ ನೋಡ್ರಿ 1 ದಿವಸ 2 ದಿವಸ ಆಯಿತು, ಈಗ ಸ್ವಲ್ಪ ಮಳೆ ಕಡಿಮೆ ಆಗೈತಿಲ್ಲೇ. ಇಲ್ಲಂತಂದ್ರೆ ಬುಧವಾರದವರೆಗೂ ಅಷ್ಟೇ ಫುಲ್ಲು 1 ವಾರದಿಂದ ಹಿಡ್ಕೊಂಡಿದ್ದು ಮಳೆ ಬಿಟ್ಟೇ ಇರಲಿಲ್ಲ. ಅರಿಬಿ ಅಂತೂ ಬೇಗ ಒಣಗ್ತಾನೆ ಇರಲಿಲ್ಲ. ವಾಷಿಂಗ್ ಮೆಷಿನ್ಗೆ ಹಾಕೇನೆ ನಮ್ಗೆ 1 ದಿವಸ 2 ದಿವಸ ಹಿಡಿತು ಒಣಗಕ್ಕೆ. ಇನ್ನು ಕೈಲೇ ಒಗೆದ್ರಂತೂ ಮುಗೀತು, 4-5 ದಿವಸ ಬೇಕಂತ ಅನಿಸ್ತತಿ. ಆದರೆ ಇವಾಗ ಎಲ್ಲ ನೀಟಾಗಿ ಒಣಗಿದ್ವಲ್ಲ, ಎಲ್ಲನೂ ತೆಗೆದು ಹಂಗೆ ಮಡಿಸಿ ಇಡಾಕತ್ತಿದ್ದು ನಾನು. ಅವಾಗಿನ ಬಟ್ಟೆ ಅಲ್ಲಲ್ಲೇನ ಮಡಿಸಿಟ್ರೆ ಏನೋ ಒಂಥರ ಸಮಾಧಾನ. ಇಲ್ಲಂತಂದ್ರೆ ಅವ್ನು ಚೇರ್ ಮೇಲೆ ಹಂಗೆ ಇಟ್ಬಿಟ್ಟಿವಿ ಅಂತಂದ್ರೆ ಅವ್ನು ನೋಡಿದಾಗ ಒಂದು ಸರಿ ಅಯ್ಯೋ ಇನ್ನೂ ಕೆಲಸ ಐತಿ ಅಂತ ಅನ್ಸತ್ತಿರ್ತೈತಿ. ಅದಕ್ಕಾಗಿ ನಾನು ಮಧ್ಯಾಹ್ನ ಫ್ರೀ ಆದಾಗ ಎಲ್ಲ ಬಟ್ಟೆನೆಲ್ಲ ಮಡಿಸಿ ಎತ್ತಿಟ್ಕೊಳಕತ್ತಿದ್ನಿ. ಟೈಮ 5 ಗಂಟೆ ಆಗಕ್ಕೆ 5 ನಿಮಿಷ ಐತೆ ನೋಡ್ರಿ. ಈಗ ಸಾನ್ವಿದ ಡ್ಯಾನ್ಸ್ ಕ್ಲಾಸ್ ಐತಿ. ಮಲ್ಕೊಂಡಿದ್ಲಿಕ್ಕೆ ಎದ್ದಿವಾಗ ರೆಡಿ ಆಗಿದ್ದಾಳು. ಕಿವಿದು ಹಾಕ್ಕೊಂಡಿಲ್ಲ ಎಲ್ಸಾನು. ನಿನ್ನ ಮೆಹಂದಿ ತೋರಿಸು, ನೀಟಾಗಿಡಿ, ಕಾಣಿಸುತ್ತೆ ನಾನು. ಆಗಸ್ಟ್ 15ಗೆ ರಜಾ ಕೊಟ್ಟಿದ್ರು ಡ್ಯಾನ್ಸ್ ಕ್ಲಾಸ, ಫ್ರೈಡೇ. ಹಾಗಾಗಿ ಆ ಕ್ಲಾಸ ನಿನ್ನಿಟ್ಟಿದ್ರು. ಮಂಡೇ ಟ್ಯೂಸ್ಡೇ ವೆನಸ್ಡೇ ಈಗ 3 ಡೇಸ್ ಕಂಟಿನ್ಯೂಸ್ ಆಗಿ ಕ್ಲಾಸ್ ಇತ್ತಕ್ಕಿಗೆ. ಇನ್ನು ನಾಳೆ ಇಲ್ಲ, ಥರ್ಸ್ಡೇ ಇಲ್ಲ, ಫ್ರೈಡೇ ಐತಿ. ಬರೀ ಇವಾಗ 5 ಆಗ್ತಾ ಬಂತು. ಸ್ನಿಗ್ಧ ಬರಬೇಕು. ಇವ್ರನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದ ನಾನು ಸ್ವಲ್ಪ ಬ್ಲೌಸ್ ಕಟಿಂಗ್ ಮಾಡ್ಬೇಕಂತ ಅಂದ್ಕೊಂಡೇನಿ, ನೋಡೋಣಂತ.
ಈಗ ಸ್ವಲ್ಪ ನಾಮಲೇಖನ ಬರೆದ್ನಿ, ಬಟ್ಟೆ ಎಲ್ಲ ಮಡಿಸಿ ಎತ್ತಿಟ್ಟು. ನಾಮಲೇಖನ ಅಂತೂ ಸುಮಾರು ದಿವಸ ಆಗಿತ್ತು, ಬರದೇ ಇರಲಿಲ್ಲ. ಇವಾಗ ಒಂದು 100 ಬರೆದ್ನಿ ಅಷ್ಟೇ. ಇನ್ನಿಕ್ಕಿದ್ದು ಡ್ಯಾನ್ಸ್ ಕ್ಲಾಸ್ ಟೈಮ್ ಆಯ್ತಲ್ಲ, ಬಿಟ್ಟು ಬಂದ್ರಾತಂತೇಳಿ ಮತ್ತೆ ಅದನ್ನು ಎತ್ತಿಟ್ಟು ಈಗ ತಲೆ ಬಾಚಿ ರೆಡಿ ಮಾಡಿದ್ದೀನಿ. ಇನ್ನು ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದು ಸ್ವಲ್ಪ ಬ್ಲೌಸು ಅರ್ಧಂಬರ್ಧ ಕಟ್ ಮಾಡಿಟ್ಟೆನು ಮೊನ್ನೆ. ಅದನ್ನು ಇವತ್ತು ಪೂರ್ತಿ ಕಟ್ ಮಾಡಿ ಇಡಬೇಕಂತ ಅಂದ್ಕೊಂಡೇನಿ. ನೋಡೋಣಂತ ಏನಾಗ್ತತಿ. ಬರ್ರಿ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರೋಣಂತ. ವಾಟರ್ ಬಾಟಲ ಸ್ನಿಗ್ಧ ಬರಲಿಲ್ಲಲ್ಲ ಇನ್ನು. ಸಾನ್ವಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದಮೇಲೆ ಬ್ಲೌಸ್ ಕಟಿಂಗ್ ಮಾಡ್ಬೇಕಂತಂದ್ರೆ ನಾನು ಒಳಗೆ ಬರಲಿಲ್ಲ ನೋಡ್ರಿ. ಸಾನ್ನಿಧ್ಯ ಅದಲ್ಲ, ಸ್ನಿಗ್ಧ ಅವ್ರ ತಂಗಿ, ಆಕಿ ಹೊರಗಡೆ ನಿಂತ ನನ್ನ ನೋಡಕತ್ತಿದ್ಲು ನಾನು ಬಿಟ್ಟು ಬರಬೇಕಾದ್ರೆ. ಸರಿ ಆಯಿತು, ಒಂದು ಸ್ವಲ್ಪ ಹೊತ್ತೋಗಿ ಮಾತಾಡ್ಸ್ಕೊಂಡು ಬಂದ್ರಾತಂತೇಳಿ ಹೋಗಿ ನಾನು 5:30ವರೆಗೂ ಅಲ್ಲೇ ಕೂತ್ಕೊಂಡು, 5:30 5:40 ಅಲ್ಲಿವರೆಗೂ ಅಲ್ಲೇ ಕೂತ್ಕೊಂಡು ಆಮೇಲೆ ಬಂದ ತಕ್ಷಣ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಹಂಗೆ ಟೈಮ್ ಆಗಿಬಿಡ್ತು. ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಮತ್ತು ಡ್ಯಾನ್ಸ್ ಕ್ಲಾಸಿಂದ ಸಾನ್ವಿನ ಕರ್ಕೊಂಡು ಬನ್ನಿ 6 o'clockಗೆ ಕರ್ಕೊಂಡು ಬಂದು ಸಾನ್ವಿಗೆ ಹಾಲದೆಲ್ಲ ಮಾಡಿಕೊಟ್ನಿ. ಆಕೆ ಹಾಲು ಕುಡಿದ್ಲು. ನಾನು ಮತ್ತು ನಮ್ಮ ಮನೆಯವರು ಬಂದರು, ಅವ್ರಿಗೂ ಚಹಾ ಮಾಡಿಕೊಟ್ಟು ನೋಡ್ರಿ. ನಾನು ಚಹಾ ಕುಡಿದ್ನಿ. ಹಂಗೆ ಅಡುಗೆ ಕೆಲಸನ ಶುರು ಮಾಡೀನಿ. ಇವಾಗಂತೂ ಒಂದು 3-4 ದಿವಸ ಆಗಿತ್ತು ರೊಟ್ಟಿನ ಮಾಡಿರಲಿಲ್ಲ. ಅದಕ್ಕಾಗಿ ಇವತ್ತು ರೊಟ್ಟಿ ಮಾಡಿರಾತಂತೇಳಿ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಮಧ್ಯಾಹ್ನ ಇವತ್ತು ಬರೀ ಅನ್ನ ಸಾಂಬಾರು ಅಷ್ಟ ಆಗಿತ್ತು, ಅದಕ್ಕಾಗಿ ರೊಟ್ಟಿ ಮಾಡಿರಾತಂತೇಳಿ ರೊಟ್ಟಿ ಮಾಡತ್ತೀನಿ. ಹಿಂದಿನ ದಿವಸ ಚಪಾತಿ ಮಾಡಿದ್ನಿ, ಇವತ್ತು ರೊಟ್ಟಿ ಮಾಡತ್ತೀನಿ ನೋಡ್ರಿ. ಅದ್ರ ಜೋಡಿ ಹೀರೆಕಾಯಿ ಪಲ್ಯ. ಹೀರೆಕಾಯಿನ ಸಣ್ಣಗೆ ಹೆಚ್ಚಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಸಿಂಪಲ್ಲಾಗೆ ಮಾಡುವಂಥದ್ದು. ನಾನು ಒಂದಷ್ಟು ವಿಡಿಯೋದಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಇಷ್ಟು ಬೇಕಾಗ್ತದೆ ನೋಡ್ರಿ. ಆಮೇಲೆ ಏನದು ಹುಚ್ಚಳು ಪುಡಿ ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡ್ರಾತಂತೇಳಿ ಫ್ರೈ ಮಾಡಿ ಹಂಗೆ ಇಟ್ನಿ. ಸ್ವಲ್ಪ ಅದು ತಣ್ಣಗಾಗಬೇಕಲ್ಲ, ಆಮೇಲೆ ಮಿಕ್ಸಿಗೆ ಹಾಕಿರಾತಂತೇಳಿ ಅದನ್ನು ಫ್ರೈ ಮಾಡಿ ಇಟ್ಟನಿ. ಅದು ತಣ್ಣಗಾಗ್ಬಿಡಕ್ಕೆ ಈ ಕಡೆ ಈರುಳ್ಳಿ, ಟೊಮೆಟೊ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು, ಅದು ಗುರೆಳೆಲ್ಲ ತಣ್ಣಗಾಗಿತ್ತು. ಇವಾಗ ಪೌಡ್ರ್ ಮಾಡ್ಕೊತೀನಿ ನೋಡ್ರಿ. ಈ ರೀತಿ ಒಂದು ಸಾರಿ ಪೌಡ್ರ್ ಮಾಡಿ ಇಟ್ಕೊಂಡಿವಿ ಅಂದ್ರೆ ಒಂದು ವಾರದವರೆಗೂ ಬರ್ತೈತಿ. ನಾವು ಇದನ್ನು ಹೀರೆಕಾಯಿ ಪಲ್ಯ, ಆಮೇಲೆ ಕ್ಯಾಪ್ಸಿಕಮ್, ಬದ್ನೆಕಾಯಿ ಎಲ್ಲದಕ್ಕೂ ಹಾಕ್ಬೋದು. ಹೆಸರು ಕಾಳಿಗೂ ಹಾಕ್ಬೋದು, ಟೇಸ್ಟ್ ಚಲೋ ಇರ್ತೈತಿ. ಶೇಂಗಾ ಪುಡಿ ಮತ್ತು ಗುರೆಳ್ಳು ಪುಡಿ ಇದಂತೂ ಎರಡೂ ಇರಲೇಬೇಕು ನೋಡ್ರಿ ನಮ್ಗೆ. ಇಲ್ಲಂತಂದ್ರೆ ಅಡುಗೆ ಮಾಡೋಕೆ ಅಷ್ಟು ಇಂಟ್ರೆಸ್ಟು ಬರೋಂಗಿಲ್ಲ, ಮತ್ತು ಯಾವುದು ಅಡುಗೆನೂ ಟೇಸ್ಟ್ ಅನ್ಸಂಗಿಲ್ಲ. ಹಾಗಾಗಿ ಇವೆರಡು ಕಂಪಲ್ಸರಿ ಯಾವಾಗಲೂ ಇದ್ದೇ ಇರ್ತಾವೆ. ಹೀರೆಕಾಯಿ ಪಲ್ಯ ಮಾಡತ್ತೇನೆ ನೋಡ್ರಿ. ಈಗ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ರೆ ಹಾಕೋಬೋದು. ನಂದು ಮನ್ಯಾಗ ಮಾಡಿಟ್ಟಿರೋ ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ಖಾಲಿಯಾಗಿಬಿಟ್ಟತಿ. ನಮ್ಮವ್ವ ಮಾಡ್ಕೊಟ್ಟು ಹೋಗಿದ್ಲಲ್ಲ, ಅದು 1 ಡಬ್ಬಿ ಪೂರ್ತಿ ಖಾರ ಎಲ್ಲ ಖಾಲಿಯಾಗಿತ್ತು ನೋಡ್ರಿ. ಇನ್ನು ನಾನು ಫ್ರೀ ಆದಾಗ ಸ್ವಲ್ಪ ಮಾಡ್ಕೋಬೇಕು. ಅದಕ್ಕಾಗಿ ಕೆಂಪು ಖಾರನ ಹಾಕ್ಕೊಂಡು ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಉಪ್ಪು ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಗುರೆಳ್ಳು ಪುಡಿ, ಶೇಂಗಾ ಪುಡಿ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಈ ರೀತಿ ಕುದಿಸ್ಕೊಂಡಿವಿ ಅಂತಂದ್ರೆ ಇದು ಸ್ವಲ್ಪ ಗ್ರೇವಿ ಗತಿ ಆಕತಿ. ಆವಾಗ ನಾವು ತರಕಾರಿನ ಆ್ಯಡ್ ಮಾಡ್ಕೊಂಡಿವಿ ಅಂತಂದ್ರೆ ರೈಸ್ ಜೋಡಿನೂ ತಿನ್ನೋಕೆ ಚಲೋ ಅನ್ನಿಸ್ತತಿ. ಹಾಗಾಗಿ ಈ ರೀತಿ ಮಾಡಿರ್ತೀನಿ. ಹೀರೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಹೀರೆಕಾಯಿ ಬದಲು ನಾವು ಫ್ರೈ ಮಾಡಿರೋ ಬೆಂಡೆಕಾಯಿ, ಕ್ಯಾಪ್ಸಿಕಮ್ಮು, ಆಮೇಲೆ ಬದ್ನೆಕಾಯಿ ಎಲ್ಲನೂ ಹಾಕೋಬೋದು. ಪಲ್ಯ ಮಾತ್ರ ಟೇಸ್ಟ್ ಚಲೋ ಇರ್ತೈತಿ. ಹಂಗೆ ಪಲ್ಯ ಕುದಿಯಕ್ಕೆ ಇಟ್ನಿ. ಹಾಲ್ನವ್ರು ಇವಾಗ ಮತ್ತೆ ಹಾಲು ಹಾಕತ್ತಾರೆ ನೋಡ್ರಿ. ಈಗ ಒಂದು 15-20 ದಿವಸ ಬೆಳಗ್ಗೆ ಹಾಕಿರೋ, ಇವಾಗ ಇವತ್ತಿನಿಂದ ಏನು ಸಂಜೆ ಮುಂದೆ ಹಾಕ್ತೇನೆ ರೀ ಅಂತೇಳಿ ಸಂಜೆ ಮುಂದೆ ಹಾಲು ಹಾಕಕತ್ತಾರೋ. ಹಾಲನ್ನು ತೊಗೊಂಡು ಸೋಸಿ ಕಾಯಿಸಾಕಿಟ್ನಿ. ಮಾಡಿಟ್ಕೊಂಡಿರೋ ಗುರೆಳ್ಳು ಪುಡಿನೆಲ್ಲ ತೆಗೆದು ಡಬ್ಬಿಗೆ ಹಾಕಿ ಇಟ್ಕೊಳಕತ್ತೀನಿ ನೋಡ್ರಿ. ಈ ಪೌಡ್ರ್ ಜಾಸ್ತಿ ಮಾಡಿ ಇಟ್ಕೊಂಡಿವಿ ಅಂತಂದ್ರೆ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡ್ತತಿ ಇದು. ಹಾಗಾಗಿ ನಾನು ಸ್ವಲ್ಪನ ಮಾಡಿ ಇಟ್ಕೊಳಕತ್ತೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ಜಾಸ್ತಿ ಮಾಡಿ ಇಟ್ಕೊಂಡಿದ್ನಿ, ಆವಾಗ ಅದು ಒಂಥರ ಸ್ಮೆಲ್ ಬಂದಂಗಾಗಿ ನಾನು ಎಲ್ಲನೂ ಬಿಸಾಕ್ಬಿಟ್ನಿ. ಸುಮ್ಮ ವೇಸ್ಟ್ ಆಯ್ತದು. ಅದಕ್ಕಾಗಿ ಇವಾಗ ಸ್ವಲ್ಪನ ಮಾಡಿ ಇಟ್ಕೊಂಡಿದ್ದೀನಿ.
ಶೇಂಗಾ ಪುಡಿ ಅದು ಅಷ್ಟೇ, ಎರಡೂ ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಳಕತ್ತೀನಿ. ಈಗ ಜಾಸ್ತಿ ಮಾಡಿಟ್ಕೊಳಂಗಿಲ್ಲ, ಒಂದು ವಾರಕ್ಕೆ ಆಗೋಷ್ಟು ಮಾಡಿರ್ತಾನೆ ಅಷ್ಟೇ. ಖಾಲಿ ಆದಮೇಲೆ ಮತ್ತು ಒಂದು ಸ್ವಲ್ಪನ ಮಾಡಿಟ್ಕೊಂಡಿರ್ತೀನಿ. ಪಲ್ಯ ಎಲ್ಲ ರೆಡಿ ಆಯಿತು. ಇನ್ನೇನು ನಾನು ರೈಸದು ಏನು ಮಾಡೋಕ್ಕೆ ಹೋಗತ್ತಿರಲಿಲ್ಲ. ಮಧ್ಯಾಹ್ನದ ಸ್ವಲ್ಪ ಅನ್ನ ಸಾರು ಇತ್ತು, ಹಾಗಾಗಿ ಅದರದ್ದೇನು ಕೆಲಸ ಇರಲಿಲ್ಲ. ಬರೀ ಪಲ್ಯ ಮತ್ತು ರೊಟ್ಟಿ ಅಷ್ಟೇ ಮಾಡಬೇಕಿತ್ತಲ್ಲ. ಪಲ್ಯನೂ ರೆಡಿ ಆಯಿತು. ಬೇಗನೆ ನಾನು ಅಡುಗೆ ಮಾಡಿಬಿಟ್ನಿ ಇವತ್ತು. ಒಂದು 7:30 ಅನ್ಕೊಳಕ್ಕೆ ಅಡುಗೆ ಎಲ್ಲ ಮುಗಿದಿತ್ತು. ನಮ್ಮ ಮನೆಯವ್ರು ಇನ್ನೊಂದು ಸ್ವಲ್ಪ ತಡಿ 8 ಗಂಟೆಗೆ ಊಟ ಮಾಡೋಣ ಅಂತಂದರು. ಅಷ್ಟೊತ್ತಿಗಾಗಲೇ ಮೂಲಂಗಿ ಆಮೇಲೆ ಸೌತೆಕಾಯಿ ಎಲ್ಲ ಇದ್ವಲ್ಲ, ಇದು ಎಲ್ಲನೂ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ರೊಟ್ಟಿ ಜೋಡಿ ತಿನ್ನೋಕೆ ಟೇಸ್ಟ್ ಚಲೋ ಇರ್ತದೆ ಅಂತೇಳಿ ಈರುಳ್ಳಿ, ಮೂಲಂಗಿ ಆಮೇಲೆ ಸೌತೆಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಇದು ಮೂಲಂಗಿದು ತಪ್ಪಲ ಬರ್ತದಲ್ಲ, ಅದಿತ್ತಂದ್ರೆ ನಾ ಪಚ್ಚಡಿ ಮಾಡ್ಬೋದು. ಅದು ಮಾತ್ರ ನನಗಂತೂ ಭಾಳ ಇಷ್ಟ. ಆದರೆ ತಪ್ಪಲ ತಂದಿದ್ನಿ, ಅದು ನಾನು ಮಾಡಲಿಲ್ಲಲ್ಲ, ಅದು ಎಲ್ಲ ಫುಲ್ ಯೆಲ್ಲೋ ಕಲರ್ ಆಗಿ ಹೋಗ್ಬಿಡ್ತು. ಬರೀ ಮೂಲಂಗಿ ಇದ್ದವಲ್ಲ, ಅವನಾದರೂ ಹಿಂಗೆ ರೊಟ್ಟಿ ಜೋಡಿ ಕಡ್ಕೊಂಡು ಖಾಲಿ ಮಾಡಿರಾತಂತೇಳಿ ಹೆಚ್ಕೊಳಕತ್ತಿದ್ನಿ. ನಮ್ಮ ಮನೆಯವರು ಜಾಸ್ತಿ ಮೂಲಂಗಿ ತೊಗೊಂಡು ಬಂದುಬಿಟ್ಟಾರು. ಇವಾಗ ಮೂಲಂಗಿ ಬೇಳೆ ಸಾರೆಲ್ಲ ಮಾಡ್ತಾರಲ್ಲ, ಅದೊಂದು ನಮ್ಗೆ ಅಷ್ಟೊಂದು ಏನು ಇಷ್ಟ ಆಗೋದಿಲ್ಲ, ಹಾಗಾಗಿ ಮಾಡೋದಿಲ್ಲ ನಾನು. ಈ ರೀತಿ ರೊಟ್ಟಿ ಒಳಗೆ ತಿಂದು ಅಥವಾ ತಾಲಿಪಟ್ಟಿ ಅದು ಮಾಡಿ ಖಾಲಿ ಮಾಡಬೇಕು. ಅಷ್ಟೊಂದು ಮೂಲಂಗಿ ಅದಾವು. ಹಂಗೆ ಇವಾಗ ರೊಟ್ಟಿ ಮಾಡತ್ತೇನೆ ನೋಡ್ರಿ, ಬಿಸಿ ಬಿಸಿ ಜೋಳದ ರೊಟ್ಟಿ. ಲಾಸ್ಟ್ ಟೈಮ ಪುಂಡಿ ಪಲ್ಯ ಮಾಡಿದ್ನೇನೆ, ಪುಂಡಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ನಿ ಈಗ ಒಂದು 4-5 ದಿವಸದ ಹಿಂದೆ. ಅವಾಗೆಲ್ಲ ನಾನು ವ್ಲಾಗ್ ಯಾವುದೂ ಮಾಡಿರಲಿಲ್ಲ, ಯಾಕಂದ್ರೆ ಹಬ್ಬದ್ದೂ ವ್ಲಾಗ್ ಜಾಸ್ತಿ ಇದ್ವಲ್ಲ, ಹಾಗಾಗಿ ಯಾವುದೇ ಥರ ವ್ಲಾಗ್ನ ಮಾಡ್ಕೊಂಡಿರಲಿಲ್ಲ. ಆವಾಗ ಪುಂಡಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿಕೊಂಡು ತಿಂದಿದ್ದೀವಿ. ಇವಾಗ ಹೀರೆಕಾಯಿ ಪಲ್ಯ ಮತ್ತು ರೊಟ್ಟಿ ನೋಡ್ರಿ, ಬಿಸಿ ಬಿಸಿ ರೊಟ್ಟಿ ರೆಡಿ ಆಗಕತ್ತವು. 8 ಗಂಟೆ ಅನ್ಕೊಳಕ್ಕೆ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೇನೆ, ಬೇಗ ಊಟ ಮಾಡಿರಾತಂಥೇಳಿ. ಇವಾಗ ಬರೀ ಅನ್ನ ಸಾಂಬಾರದು ತಿಂದ್ರೆ ಹೊಟ್ಟೆ ತುಂಬಿದಂಗೆ ಅನಿಸೋದೇ ಇಲ್ಲ. ಹಿಂದಿನ ದಿವಸ ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಮಾಡಿದ್ನಿ, ಅದಕ್ಕಾಗಿ ಇವತ್ತು ರಾತ್ರಿಗೆ ರೊಟ್ಟಿ ಮಾಡತ್ತೇನೆ ನೋಡ್ರಿ. ಇಲ್ಲಾಂದ್ರೆ ನಾನು ಮಧ್ಯಾಹ್ನಕ್ಕೆ ಜಾಸ್ತಿ ರೊಟ್ಟಿ ಮಾಡೋದು, ರಾತ್ರಿ ಚಪಾತಿ ಮಾಡಿರ್ತೀನಿ. ಆದರೆ ಇವತ್ತು ಮಧ್ಯಾಹ್ನ ರೊಟ್ಟಿ ಮಾಡಿಲ್ಲ ಅಂಥೇಳಿ ರಾತ್ರಿಗೆ ರೊಟ್ಟಿನ ಮಾಡೀನಿ. ಇನ್ನು ಊಟ ಅಷ್ಟು ಮಾಡ್ಬೇಕು ನೋಡ್ರಿ. ನಾನು ಎಲ್ಲ ಪಾತ್ರೆ ಅನ್ನೋದು ಮಧ್ಯಾಹ್ನ ಊಟದ್ದು ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ನಿ. ಇನ್ನೇನು ಊಟ ಮಾಡಿದ್ದು ಅಷ್ಟು ಪಾತ್ರೆ ಅವನಷ್ಟೆಲ್ಲ ತೊಳೆದ್ರೆ ಮುಗೀತು ಇವತ್ತಿನಂತೂ ಎಲ್ಲ ಕೆಲಸ. ಮತ್ತು ಸ್ವಲ್ಪ ಇವತ್ತು ಬ್ಲೌಸ್ ಕಟ್ ಮಾಡ್ಬೇಕಂತ ಅಂದ್ಕೊಂಡು ಅದೊಂದು ಕೆಲಸ ಆಗಲಿಲ್ಲ ನೋಡ್ರಿ. ಇನ್ನು ನಾಳೆಗೆ ಸ್ವಲ್ಪ ಫ್ರೀ ಆದಾಗ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಹಂಗೆ ಒಂದೊಂದು ದಿವಸ ಫ್ರೀ ಆದಾಗ ಹೊಲ್ಕೋಬೇಕಂತ ಅಂದ್ಕೊಂಡಿನಿ ನೋಡ್ರಿ. ಇವಾಗ ಊಟ ರೆಡಿ ಆಗೈತಿ, ರಾತ್ರಿ ಊಟ. ಹಂಗೆ ಊಟ ಎಲ್ಲ ಮಾಡೀನಿ. ಊಟ ಮಾಡಿದ್ದು ಸ್ವಲ್ಪ ಪಾತ್ರೆ ಇದ್ವಲ್ಲ, ಅವನು ತೊಳೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮಲ್ಕೊಳಕತ್ತೀವಿ ನೋಡ್ರಿ. ಸಾನ್ವಿ ಸ್ವಲ್ಪ ಆಟ ಆಡಕತ್ತಿದ್ಲು, ಅವರಪ್ಪ ಹೆದರ್ಸಕತ್ತಿದ್ಲು ನೋಡ್ರಿ. ಇಲ್ಲಿ ಥ್ರೆಡ್ಮಿಲ್ ಹತ್ರ ಮುಚ್ಕೊಂಡು ಅವ್ರು ಬಂದ ತಕ್ಷಣ ಹೆದರ್ಸ್ತೇನಂತೇಳಿ ಇಲ್ಲಿ ಅಡಿಕೊಂಡಿದ್ಲು. ಹಂಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.